ವಿಚಾರ ಇದನ್ನು ಭಾವನೆಗಳನ್ನೇ ವ್ಯಕ್ತಪಡಿಸೋರು. ಅದೇ ಟೇಬಲ್ ಕುಟ್ಟಾಗಲಿ ಅಥವಾ ನಿಂತು ನಿಲುವಿನಲ್ಲಿ ಒಂದು 3/4 ಗಂಟೆ 1 ಗಂಟೆ ಮಾತಾಡೋದಾಗಲಿ ಅದು ಅವರಿಗೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಭಾಷಣಗಳನ್ನ ಬೇಕಷ್ಟು ಕೇಳಿ ನರಸಿಂಹಸ್ವಾಮಿ ಭಾಷಣ ಏನು ಅವ್ರ ನೆನಪುಗಳು ಹೇಳ್ಕೋಬೋದು. ನರಸಿಂಹಸ್ವಾಮಿ ಅವರು ತೆರೆದ ಬಾಗಿಲು ಅಂತ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿತ್ತು. ಅದನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದು ಬಿಡುಗಡೆ ಸಮಾರಂಭ ಮಾಡಿದ್ರು ಅಂತ ನಾನು ಬರೆದಿದ್ದೆ. ಅದು ಅವ್ರ ಮನಸ್ಸಿಗೆ ನೋವಾಗ್ಬಿಡ್ತು. ಯಾರೋ ಹೇಳಿದ್ದಾರೆ ನೋಡಿ ಈ ಥರ ಬರೆದಿದ್ದಾರೆ ಅಂತ. ಆದರೂ ಅದನ್ನು ತೋರಿಸ್ಕೊಳ್ದಾನೆ ನರಸಿಂಹಸ್ವಾಮಿಯವರು ಅದನ್ನು ಇದು ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅದು ಇವತ್ತು ನನ್ನ ಸಂಗ್ರಹದಲ್ಲಿ ಇದೆ. ನರಸಿಂಹಸ್ವಾಮಿ ಅಂತ ದೊಡ್ಡ ವ್ಯಕ್ತಿಗೆ ಆಮೇಲೆ ನಾವು ಅವ್ರಿಗೆ ಜ್ಞಾನಪೀಠನೂ ಕೂಡ ಬರ್ಬೋದಾಗಿತ್ತು ಅನ್ನೋ ಹಾಗೆ. ಅಡಿಗರು ಇರ್ಬೋದು, ನರಸಿಂಹಸ್ವಾಮಿಯವರು ಇರ್ಬೋದು, ಪೂತಿನ್ ಅವರು ಇರ್ಬೋದು, ಇವರೆಲ್ಲರೂ ಇದಿರುವಾಗ ಅದು ತಪ್ಪೋಯ್ತಲ್ಲ ಅನ್ನುವಂಥ ಭಾವನೆ ನಮ್ಮೆಲ್ರಿಗೂ ಬಂದದ್ದು ನಿಜ, ಇಲ್ಲ ಅಂತಲ್ಲ. ನರಸಿಂಹಸ್ವಾಮಿ ಅವರೇ ಮಾಡಿದ್ದಾರೆ, ಬಿಡುಗಡೆ ಮಾಡಿಸಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ನರಸಿಂಹಸ್ವಾಮಿಯವರು ಆ ಮಟ್ಟದ ವ್ಯಕ್ತಿ ಅಂತ ನಾನು ಹೇಳೋದಕ್ಕೆ ಸಿದ್ಧ ಇಲ್ಲ. ರಾತ್ರಿ ಏನಾದ್ರು ದೊಡ್ಡ ಕವಿ ಆದವರು, ಹೆಸರಾಂತ ಕವಿ ಆದವರು ಅಂದರೆ ನರಸಿಂಹಸ್ವಾಮಿಯವರು. ಅದು ಮೈಸೂರು ಮಲ್ಲಿಗೆಯಿಂದ ಅವರು. ಆದರೆ ಅವ್ರ ಮೇಲೆ ಪ್ರಾಚೀನ ಸಾಹಿತ್ಯ ಆಗಲಿ, ಜಾನಪದ ಸಾಹಿತ್ಯ ಆಗಲಿ ಇತ್ಯಾದಿ ಯಾವುದೂ ಪ್ರಭಾವ ಬೀರಿದ ಹಾಗೆ ಅಥವಾ ಪ್ರಭಾವಕ್ಕೆ ಒಳಗಾದ ಹಾಗೆ ನರಸಿಂಹಸ್ವಾಮಿಯವರು ಕಾಣಲಿಲ್ಲ. ಹುಟ್ಟು ಹಾಗೆ ಇವರು ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಬೇಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಒಬ್ಬ ಚಪ್ಪಲಿ ಒಲೆಯವನ ಹತ್ರ ಹೋಗಿದ್ರು, ಅವನೇನೋ ಆ ಹಾಡು ಹೇಳ್ತಾ ಇದ್ದ, ಅದು ಇವ್ರದೇ ಪದ್ಯ. ಈ ಪದ್ಯ ಯಾರ್ದು ಗೊತ್ತಪ್ಪ ಅಂತ ಅವರು ನರಸಿಂಹಸ್ವಾಮಿಯವರು ಕೇಳಿದಾಗೂ ಅವನು ಅಯ್ಯೋ ಪದ್ಯ ಯಾರು ಬರೆದ್ರು ನಮಗೇನು ಸ್ವಾಮಿ ಎಷ್ಟು ಚೆನ್ನಾಗೈತೆ, ನಮ್ಮೂರಿನೊಳಗೊಂದು KS ನರಸಿಂಹಸ್ವಾಮಿ ಕನ್ನಡದಲ್ಲಿನೇ ಮಲ್ಲಿಗೆಯ ಕವಿ. ಮೈಸೂರು ಮಲ್ಲಿಗೆ, ಪುಸ್ತಕದ ಹೆಸರು ಇವ್ರನ್ನ ಮಲ್ಲಿಗೆಯ ಕವಿ ಅಷ್ಟು ಇತ್ತು. ಆಮೇಲೆ ದಾಂಪತ್ಯದ ಒಂದು ಕವಿತೆಗಳನ್ನು ಹೆಚ್ಚು ಬರೆದವರು ಅನ್ನುವ ಹಾಗೆ ನರಸಿಂಹಸ್ವಾಮಿನೇ ಕಂಡವರು ಉಂಟು. ಅದೇ ವಿಮರ್ಶಕರು, ಅಭಿಮಾನಿಗಳು ಅದೆಲ್ಲ. ನನಗೇನು ವಿಶೇಷ ಅಂತಂದರೆ ಅವರು ಕಾಣುವ ಮುಂಚೆ ಅಥವಾ ಅವರ ಸಂಪರ್ಕ, ಎರಡನೇ ಹಂತ ಸಂಪರ್ಕಕ್ಕೆ ತುಂಬ ಬಂದವನು ನಾನು, ಅದು ಎರಡನೇ ಹಂತ. ಇವೆರಡಕ್ಕೂ ಮಿಗಿಲಾದ್ದೇನು ಅಂದರೆ ಅವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯವರು. ಕೆ ಅಂದರೆ ಕಿಕ್ಕೇರಿ. ಈ ಹೇಗೆ ಹಿಂದೆ ನಾನು ಹೇಳಿದಾಗೆ ಏನು ಮೂರ್ತಿರಾಯರ ಬಗ್ಗೆ, ಆನಾ ಸುಬ್ರಾಯರ ಬಗ್ಗೆ ಹೇಳಿದ ಹಾಗೆ ಅದು ಅಕ್ಕೆಬಾಳು ನಮ್ಮ ಊರಿಗೆ ಆ ಕಡೆ ಇತ್ತು. ಮತ್ತು ಇದು ರೈಲ್ ಇತ್ತಲ್ಲ, ರೈಲಿನಲ್ಲಿ ನಾವು ಹೋಗ್ಬೋದಾಗಿತ್ತು ಅಕ್ಕೆಬಾಳು. ಅಥವಾ ನಾವು ಮೈಸೂರಿಂದ ಬಂದರೆ ಅಕ್ಕೆಬಾಳನ್ನು ದಾಟಿ ನಾವು ಮಂದಗೆರೆಗೆ ಬರ್ತಾಯಿದ್ದು. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಹೇಮಾವತಿ ನದಿ, ನಮ್ಮ ಮನೆ ಹಿಂಭಾಗದಲ್ಲೇ ಹೇಮಾವತಿ ನದಿ ಅವತ್ತು ಹರಿತಿತ್ತು, ಇವತ್ತು ಹರಿತಾ ಇದೆ. ಆ ಹೇಮಾವತಿ ನದಿಗೆ ಮಂದಗೆರೆನಲ್ಲಿ ಒಂದು ಬ್ರಿಡ್ಜ್ ಇದೆ, ಸೇತುವೆ. ಅದನ್ನು ದಾಟಿದರೆ ಕಿಕ್ಕೇರಿ, ನಮಗೊಂದು 4-5 ಮೈಲಿ. ಹಾಗಾಗಿ ಅದ್ರ ಜೊತೆಗೆ ನಾನು SLC ಫೇಲ್ ಆದಾಗ, ಅದು ಒಂದೇ ಇಂಗ್ಲೀಷ್ನಲ್ಲಿ ಫೇಲ್ ಆದೆ. ಆ ಸಬ್ಜೆಕ್ಟಿಗೆ ನಾನು ಒಂದು 5-6 ತಿಂಗಳೋ ಏನೋ ಇರಬೇಕು, 3 ತಿಂಗಳೋ ಎಷ್ಟೋ ಜ್ಞಾಪಕ ಇಲ್ಲ, ಇರಬೇಕಾದಂಥ ಪ್ರಸಂಗ ಬಂತು 66ರಲ್ಲಿ. ಆವಾಗ ನಾನು ಕಿಕ್ಕೇರಿನಲ್ಲಿ ಒಂದು ರೂಮ್ ಮಾಡಿಕೊಂಡು ನಮ್ಮ ತಂದೆಯವರು ರೂಮ್ ಮಾಡಿ ಇಟ್ಟಿದ್ರಲ್ಲಿ ಇಲ್ಲಿರುವಂಥ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಆವಾಗಿಂದನೂ ಅವಾಗೇನು ನರಸಿಂಹಸ್ವಾಮಿಯವರು ಬಂದಿದ್ದರೋ ಬರ್ತಾಯಿದ್ರೋ ಹೋಗ್ತಾಯಿದ್ರೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದ್ಭುತವಾದ್ದು. ಅವರು ವರ್ಷಕ್ಕೊಂದ್ಸಲ ಬಹುಶಃ ಅಲ್ಲಿ ಬಂದು ಹೋಗಿ ಮಾಡ್ತಾಯಿದ್ರು ಅಂತ ಕೇಳಲ್ಪಟ್ಟಿದ್ದೀನಿ. ಆದರೆ ನನಗೇನು ಅಂತಂದರೆ ಎಡಕ್ಕೆ ನರಸಿಂಹಸ್ವಾಮಿಯವರು, ಬಲಕ್ಕೆ ಏನು ಮೂರ್ತಿರಾಯರು, ನನ್ನ ಹಿಂಭಾಗಕ್ಕೆ ಅಂತ ಗೊರೂರು. ಈ 3 ಜನದ ಇದಿದೆಯಲ್ಲ, ಅವ್ರೆಲ್ಲರೂ ಸಂಪರ್ಕದಲ್ಲಿ ನಾನು ಬಂದೆ ಅನ್ನೋದೇ ನನಗೆ ವಿಶೇಷ. ಅವ್ರು ಕಟ್ಕೊಂಡು ನನಗೇನಾಗಬೇಕು ಅಂತ ಇದ್ದವನಲ್ಲ. ಆದರೆ ಅವ್ರನ್ನ ಹೆಚ್ಚು ನಾನು ಇದು ಮಾಡಿದ್ದು ಅಂತಲೇ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋರು. ಅವರು ಭಾಷಣಕಾರರಲ್ಲ, ಭಾಷಣ ಮಾಡೋದಕ್ಕೆ ಅಷ್ಟೇನು ಬರ್ತಾರೆ. ಅವರು ಇದ್ದದ್ದು ವಿಚಾರ ಇದನ್ನು ಭಾವನೆಗಳನ್ನೇ ವ್ಯಕ್ತಪಡಿಸೋರು. ಅದೇ ಟೇಬಲ್ ಕುಟ್ಟಾಗಲಿ ಅಥವಾ ನಿಂತು ನಿಲುವಿನಲ್ಲಿ ಒಂದು 3/4 ಗಂಟೆ 1 ಗಂಟೆ ಮಾತಾಡೋದಾಗಲಿ ಅದು ಅವರಿಗೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಭಾಷಣಗಳನ್ನ ಬೇಕಷ್ಟು ಕೇಳಿ ನರಸಿಂಹಸ್ವಾಮಿ ಭಾಷಣ ಏನು ಅವ್ರ ನೆನಪುಗಳು ಹೇಳ್ಕೊಬೋದು, ಜೀವನದ ಕಥೆಗಳು ಈ ಥರ ಆಗ್ಬಿಟ್ಟು ನಾವು ಅವ್ರನ್ನ ಇದು ಮಾಡಿಬಿಟ್ಟು. ಆದರೆ ನಾನು ಅವರ ಸಂಪರ್ಕಕ್ಕೆ ಯಾವಾಗ ಬಂದೆ ಅಂದರೆ ಬಹುಶಃ 77 ಸುಮಾರಿಗೆ ನಾನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಹೆಲ್ತ್
ಹೆಲ್ಪರ್ ಅಂತ ನನಗೆ ಕೆಲಸ ಕೊಟ್ಟರು. ಎನ್ ಡಿ ಬಗ್ರೆ ಇದ್ದರು. ಅವರು ನನಗೆ ಕರೆದು ಇಟ್ಟರು. ನಾನು ಮದುವೆಗೆ ಮುಂಚೆನೇ, ಅಂದರೆ ನನ್ನ ಮದುವೆ ಆಗಿದ್ದು ನನ್ನ ಶ್ರೀಮತಿ ಇದ್ರಲ್ಲ ಸುನಂದ ಅವರು, ಅವ್ರ ಲೈಬ್ರರಿ ನನಗಿಂತ ಸೀನಿಯರು. ಅವರು ಆಮೇಲೆ ಅವರು ನೋಡಿದ್ದು, ಅದು ಬೇರೆ ವಿಚಾರ. 78ರಲ್ಲಿ ನಾನು ಒಂದು 77 ಸುಮಾರಿಗೆ ಅಲ್ಲಿದ್ದಾಗ ನನ್ನನ್ನು ಅವರು ತಿಲಕ್ ನಗರ ಅಂತ, ಟಿ ಬ್ಲಾಕ್, ಜಯನಗರದ ಟಿ ಬ್ಲಾಕ್ ಅಂದರೆ ತಿಲಕ್ ನಗರ, ಅಲ್ಲಿಗೆ ನನ್ನ ಅವ್ರು ಹಾಕಿದರು. ಯಾರು? ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯವರು. ಆಗ ಅದೊಂದು. ಮತ್ತು ಅದೇ ಬಡಾವಣೆಯಲ್ಲಿ ನಮ್ಮ ಹೇಮಾ ನಾಗಯ್ಯ ಅವರು ಕವಿ, ಆಮೇಲೆ ಅವರು ರಾಜಕಾರಣಿನೂ ಆದರು, ನಗರಸಭಾ ಸದಸ್ಯರು ಕೂಡ ಅವರು ಆಗಿದ್ದರು. ಅವ್ರನ್ನ ಮೇಯರ್ ಕೂಡ ಮಾಡ್ತಾರೆ ಅನ್ನುವಂಥ ಒಂದು ಪುಕಾರ್ ಸುದ್ದಿಯೂ ಇತ್ತು. ಆಗಲಿಲ್ಲ, ಬೇರೆ ವಿಷಯ. ಅವರು ನಗರಸಭಾ ಸದಸ್ಯರಾಗಿದ್ದು, ಸಾಹಿತಿಯಾಗಿಯೂ ಪತ್ರಕರ್ತರಾಗಿಯೂ, ಬಹಳ ಮುಖ್ಯವಾಗಿ ಅವರು ಪತ್ರಕರ್ತರು ಹೇಮಾ ನಾಗಯ್ಯ ಅವರು. ಆಮೇಲೆ ಅವರು ಅಲ್ಲಿಗೆ ಹೇಮಾ ನಾಗಯ್ಯ ಅವರ ನೋಡೋದಕ್ಕೆ ಪ್ರತಿದಿನ ಬರೋರು. ಅವ್ರು ಬಂತು ಅಂತಂದ್ರೆ ಏನು ಕೆ ಎಸ್ ನರಸಿಂಹಸ್ವಾಮಿ, ನರಸಿಂಹಸ್ವಾಮಿ ಅವರು ಅಲ್ಲೆಲ್ಲೋ ಹತ್ತಿರದಲ್ಲೆಲ್ಲೋ ಮನೆ ಇತ್ತು ಅಂತ ಕಾಣಿಸುತ್ತೆ. ಸ್ವಂತ ಮನೆ ಅವಾಗ ಇನ್ನೂ ಇರಲಿಲ್ಲ. ಆಮೇಲೆ ಸ್ವಂತ ಮನೆ ಅವರು ಕಟ್ಕೊಂಡಿದ್ದು, ಆ ಮನೆಗೂ ನಾನು ಹೋಗ್ತಾ ಇದ್ದೆ, ಅದು ಬೇರೆ ವಿಷಯ. ಇಲ್ಲಿ ಪ್ರತಿದಿನ ಅವ್ರು ಎಲ್ಲೋ ಹೊರಗಡೆ ಹೋಗದೇ ಇದ್ದರೆ, ಮಾಡದೇ ಇದ್ದರೆ, ನಾಗಯ್ಯನವರು ಮತ್ತು ನರಸಿಂಹಸ್ವಾಮಿಯವರು ಸೇರೋರು. ಅವಾಗ ನಾನು ಇದ್ದಾಗ ಬನ್ನಿ ಇಲ್ಲೇನು ಮಾಡ್ತೀರಿ ಕೂತ್ಕೊಂಡು ಅಂಥೇಳಿ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋರು. 3 ಜನ ನಾವು ಸುತ್ತುತ್ತಾ ಇದ್ದೋ. ನರಸಿಂಹ ಅವ್ರೇನು ಹೆಚ್ಚು ಮಾತಾಡ್ತಿರ್ಲಿಲ್ಲ, ಅಥವಾ ಕಾಡು ಹರಟೆ ಅನ್ನೋದೇನು ಅವರಲ್ಲಿ ಏನಿಲ್ಲ. ಇವರೇ ನಾಗಯ್ಯನವರು ತುಂಬ ಮಾತಾಡೋರು. ಅದು ಹೇಳಿದಾಗ ಮಾಡಿದ ಹೌದೌದು ಇರಬಹುದೇನೋ, ಹಾಗೆ ಹೀಗೆ ಅಥವಾ ಈ ಥರದ ಉದ್ಗಾರದ ಮಾತುಗಳೇ ಹೊರತು ಅವರು ಎಂದೂ ಯಾವತ್ತೂ ಕೂಡ ಯಾವ ವಿಷಯಕ್ಕೂ, ಅದು ಪ್ರಶಸ್ತಿ ಇರಬಹುದು, ಸನ್ಮಾನ ಇರಬಹುದು, ಕಾರ್ಯಕ್ರಮ ಇರಬಹುದು, ಅಥವಾ ಪುಸ್ತಕಗಳ ಬಗ್ಗೆ ಇರ್ಬೋದು, ತಮ್ಮದಾಗಲಿ ಬೇರೆಯವ್ರದ್ದಾಗಲಿ ಪುಸ್ತಕಗಳ ಬಗ್ಗೆ ಇತ್ಯಾದಿ ಇತ್ಯಾದಿ, ಆ ಥರ ಯಾವತ್ತೂ ಅವರು ಒಟ್ಟುಗುಟ್ಟಿದ್ದೇ ಇಲ್ಲ ಅವರು ನರಸಿಂಹಸ್ವಾಮಿಯವರು. ಹೀಗಿರುವಂಥ ನರಸಿಂಹಸ್ವಾಮಿಯವರು ತೆರೆದ ಬಾಗಿಲು ಅಂತ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿತ್ತು. ಅದನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದು ಬಿಡುಗಡೆ ಸಮಾರಂಭ ಮಾಡಿದರು. ಆ ಬಿಡುಗಡೆ ಸಮಾರಂಭಕ್ಕೆ ಎಲ್ಲ ಶೇಷಗಿರಿರಾಯರು, ವೆಂಕಟ ಸುಬ್ಬಯ್ಯ ಅವರು ಎಲ್ಲರೂ ಬಂದಿದ್ದರು. ಅವರೆಲ್ಲ ಸೇರಿ ನರಸಿಂಹಸ್ವಾಮಿನ ಒಳ್ಳೆ ಕೋಳಿ ಮರಿನ ಕಾಪಾಡ್ತಾರಲ್ಲ ತಾಯಿ ಮರಿ, ಹಾಗೆ ಇವರೆಲ್ಲರೂ ಅಭಿಮಾನಿಗಳು ಅವ್ರನ್ನ ಇದು ಮಾಡಿಕೊಂಡು ಬಂದವರು. ಆ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ನಾನು ಒಂದು ಲೇಖನ ಬರೆದಿದ್ದೆ, ಅದು ಯಾವ ಪತ್ರಿಕೆಯಲ್ಲಿ ಬರೆದಿದ್ದ ಜ್ಞಾಪಕ ಇಲ್ಲ, ನನ್ನ ಕಲೆಕ್ಷನ್ನಲ್ಲಿದೆ. ನರಸಿಂಹಸ್ವಾಮಿಯವರಿಗೆ ಇದು ಬೇಕಿತ್ತಾ? ಯಾಕೆಂದರೆ ಅವರಿಬ್ಬರು ಜಡ್ಜಸ್ ಆವಾಗ. ಸಹಜ ಅಲ್ವಾ? ಪುಸ್ತಕ ಅವರೇ ಮಾಡಿದ್ದಾರೆ, ಬಿಡುಗಡೆ ಮಾಡಿಸಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ನರಸಿಂಹಸ್ವಾಮಿಯವರು ಆ ಮಟ್ಟದ ವ್ಯಕ್ತಿ ಅಂತ ನಾನು ಹೇಳೋದಕ್ಕೆ ಸಿದ್ಧ ಇಲ್ಲ, ಎಲ್ಲಕ್ಕೂ ಮೀರಿದವರು ಅಂತ ನಾನು ಬರೆದಿದ್ದೆ. ಅದು ಅವ್ರ ಮನಸ್ಸಿಗೆ ನೋವಾಗ್ಬಿಡ್ತು. ಯಾರೋ ಹೇಳಿದ್ದಾರೆ ನೋಡಿ ಈ ಥರ ಬರೆದಿದ್ದಾರೆ ಅಂತ. ಆದರೂ ಅದನ್ನು ತೋರಿಸ್ಕೊಳ್ದಾನೆ ನರಸಿಂಹಸ್ವಾಮಿಯವರು ಅದನ್ನು ಇದು ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅದು ಇವತ್ತು ನನ್ನ ಸಂಗ್ರಹದಲ್ಲಿ ಇದೆ. ನರಸಿಂಹಸ್ವಾಮಿ ಅಂತ ದೊಡ್ಡ ವ್ಯಕ್ತಿಗೆ ಆಮೇಲೆ ನಾವು ಅವರಿಗೆ ಜ್ಞಾನಪೀಠನೂ ಕೂಡ ಬರ್ಬೋದಾಗಿತ್ತು ಅನ್ನೋ ಹಾಗೆ. ಅಡಿಗರ ಇರ್ಬೋದು, ನರಸಿಂಹಸ್ವಾಮಿಯವರು ಇರ್ಬೋದು, ಪೂತಿನ್ ಅವರು ಇರಬಹುದು, ಇವರೆಲ್ಲರೂ ಇದಿರುವಾಗ ಅದು ತಪ್ಪೋಯ್ತಲ್ಲ ಅನ್ನುವಂತಹ ಭಾವನೆ ನಮ್ಮೆಲ್ರಿಗೂ ಬಂದದ್ದು ನಿಜ, ಇಲ್ಲ ಅಂತಲ್ಲ. ನರಸಿಂಹಸ್ವಾಮಿಯವ್ರ ಜೊತೆ ನಾನು ಯಾಕೆ ಒಂದು ಸ್ವಲ್ಪ ಗುದ್ದಾಟಕ್ಕೂ ಯಾಕೆ ಹೇಳಿದೆ ಅಂದರೆ, ಅವರಿಗೆ ಕುವೆಂಪು ಬಗ್ಗೆ ಒಂದು ರೀತಿ, ಕುವೆಂಪು ಶಿಷ್ಯರು ಹೌದು, ಅವ್ರೇನು ಸ್ಟೂಡೆಂಟ್ ಅಲ್ಲ. ಶಿಷ್ಯರು ಅಂದ ತಕ್ಷಣ ಸ್ಟೂಡೆಂಟ್ ಅಂತಲ್ಲ, ನೇರ ಅಲ್ಲ. ಆದರೂ ಅಭಿಮಾನದಿಂದ ಅವ್ರಿಗೆ ಮಾಡಿದ್ರು ಕೂಡ ಅವ್ರ ಬಗ್ಗೆ ಒಂದು ಲೇಖನ ಬರೆದಿದ್ರು. ಅದು ಅವ್ರಿಗೆ ಮನಸ್ಸಿಗೆ ನೋವಾಗಿತ್ತು. ಕುವೆಂಪು ಅವರಿಗೆ ಸಿಕ್ಕಾಬಟ್ಟೆ ನೋವಾಗಿತ್ತು. ಅಂದರೆ ಅವರು ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಹೆಚ್ಚು ಬಳಸ್ತಾರೆ ಅಂದ್ಬಿಟ್ಟು ಕುವೆಂಪು ಅವರು ಕುರಿತು ಪದ್ಯ ಬರೆದ್ಬಿಟ್ಟಿದ್ದಾರೆ ಅವರು. ಹಾಂ, ಸೊ ಬಹುಶಃ ನನ್ನ ಜ್ಞಾಪಕ ಶಕ್ತಿ ಸರಿ ಇದ್ರೆ ಪುಷ್ಪಕವಿಯ ಪರಾಕ್ ಅಂತ ಅದೇನೋ ಒಂದು ಲೇಖನದ ಹೆಸರು. ಅವರು ಗದ್ಯದ ಲೇಖಕರಲ್ಲ, ಎಲ್ಲವನ್ನೂ ಪದ್ಯದಲ್ಲೇ ಹೇಳೋರು, ಸರಳವಾಗಿ ಹೇಳ್ತಾ ಇದ್ರು. ಮೈಸೂರು ಮಲ್ಲಿಗೆಯಿಂದ ಹಿಡಿದು ಕೊನೆಗೆ ಒಂದು 10-11 ಸಂಕಲನ ಬಂದಿದ್ದರೂ ಕೂಡ ಭಾಳ ಸರಳವಾಗಿ ಹೇಳೋರು. ಆಮೇಲೆ ಅವರು ಶಿಲಾಲತೆ ಅಂತ ಬರೆದ್ರು. ಅದು ಭಾಳ ಜನ ಆಮೇಲೆ ಗಮನಿಸ, ಅದಕ್ಕೆ ಡಿ ಎಲ್ ನರಸಿಂಹಾಚಾರ್ಯರು ಮುನ್ನುಡಿ, ಸುದೀರ್ಘವಾದ ಮುನ್ನುಡಿ. ಅವರು ಭಾಷಾಶಾಸ್ತ್ರದ ದೃಷ್ಟಿಯಿಂದ ಇದು ಎಷ್ಟು ಮಹತ್ವದ್ದು ಅಂತ ಬರೆದ್ರು. ಅವ್ರಿಗೆ ಕಾವ್ಯ
ಏನು ಆಧುನಿಕ ಕಾವ್ಯದ ಬಗ್ಗೆ ಅವ್ರಿಗೆ ಏನಿತ್ತೋ ಧೋರಣೆ ನಂಗೆ ಗೊತ್ತಿಲ್ಲ ನರಸಿಂಹಸ್ವಾಮಿ ಅವರಿಗೆ. ಆದರೆ ಮೈಸೂರು ಮಲ್ಲಿಗೆಗೆ ಮೊದಲು ಮುನ್ನುಡಿ ಬರೆದಿರೋದು ಡಿ ವಿ ಗುಂಡಪ್ಪನವರು. ಆದ್ದರಿಂದ ಇವರು ರಾತ್ರೋರಾತ್ರಿ ಏನಾದ್ರು ದೊಡ್ಡ ಕವಿ ಆದವರು, ಹೆಸರಾಂತ ಕವಿ ಆದವರು ಅಂದರೆ ನರಸಿಂಹಸ್ವಾಮಿಯವರು. ಅದು ಮೈಸೂರು ಮಲ್ಲಿಗೆಯಿಂದ ಓವರ್ ನೈಟ್ ಅಷ್ಟೇ. ಆಮೇಲೆ ಅದನ್ನ ಹಾಡುಗಾರ ಅದು ಆಮೇಲೆ ಎಲ್ಲರೂ ಶುರು ಮಾಡಿದ್ರು. ಕಾಳಿಂಗರಾಯರಿಂದ ಹಿಡ್ಕೊಂಡು ಅನಂತ ಸ್ವಾಮಿಯವರು, ಸುಬ್ಬಣ್ಣ ಅವರು, ಅಶ್ವತ್ಥ ಅವರು ಎಲ್ಲ ಅದು ಸುಗಮ ಸಂಗೀತದ್ದು ಒಂದು ಒಂದು ಚಳುವಳಿ ಅಂತ ಹೇಳದೇ ಇದ್ರು. ಒಂದು ಎರವನ್ನ ಕಟ್ಟಿದ್ದು ಶುರುವಾಯಿತು ನಮ್ಮಲ್ಲಿ, ಶುರುವಾಯಿತು. ಅದು ಆಮೇಲಿಂದಲು ಅದು ಇವೆಲ್ಲ ಮುಗಿದ ಮೇಲೆ ಅವ್ರು ಯಾರು ಕವಿಗಳು ಇದ್ರ ಮೇಲೆ ಯಾರ ಮೇಲೂ ನನ್ನ ಹಾಡಪ್ಪ ಹಾಡಿದ್ದು ಕೇಳಿ ಇನ್ನೂ ಒಂದು ಎರಡು ಹಾಡಪ್ಪ ಅಂದವರಲ್ಲ. ಅದೆಲ್ಲವೂ ಕೂಡ ನವ್ವಿದ ನಂತರದವ್ರದ್ದು. ಅದು ನವಿದವರು ಹಾಡೋಕ್ಕೆ ಸಾಧ್ಯ ಇಲ್ಲದೇ ಪದ್ಯಗಳು ಬರೆದುಬಿಟ್ರಲ್ಲ. ಹೌದು. ಅದರಿಂದ ಅವ್ರದ್ದು ಏನು ತಾಪತ್ರೆ ಇಲ್ಲ, ಅವರು ಬರೆದಿದ್ದಾರೆ. ರಾಮಚಂದ್ರ ಶರ್ಮಾ ಲೇವಡಿ ಮಾಡ್ತಾಯಿದ್ರು, ಅಡಿಗರಲ್ಲ. ಅಡಿಗರದು ಹಾಡುವ ಪದ್ಯಗಳಿದೆ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನ್ನು, ಅದ್ಭುತವಾದ ಕವಿತೆಗಳಲ್ಲಿ ಒಂದದು. ಎಂಥವರೂ ಕೂಡ ನೋವಿನಲ್ಲಿ ಇವೊಂದು ನಲಿವಿನಲ್ಲೂ ಹೌದು ಹಾಡ್ಕೋಬಹುದಾದಂಥ ಪದ್ಯ ಮೋಹನ ಮುರಳಿ ಅಂತ ಆ ಕವಿತೆಯ ಹೆಸರು. ಅಂಥದ್ದು ಅವರು ಬರೆದಿದ್ದಾರೆ. ರಾಮಚಂದ್ರ ಶರ್ಮನಿಗೆ ಪದ್ಯವನ್ನು ಹಾಡೋದು ಇಷ್ಟ ಇರಲಿಲ್ಲ. ಆ ನವಿಲ ಇನ್ನೊಂದು ಅದು ಅಧ್ವರ್ಯ. ಆಮೇಲೆ ರಾಮಚಂದ್ರ ಶರ್ಮರಿಗೆ ಹನಿ ಚೌಪದಿ ಅದಿಷ್ಟ ಇರಲಿಲ್ಲ. ಇಲ್ಲ ಅದೇ ಈ ಥರದಿತ್ತು ಅದು. ಆದರೆ ಅವ್ರ ಪದ್ಯ ಯಾರು ಹಾಡಿದ್ದಾರೋ ನಂಗೆ ಗೊತ್ತಿಲ್ಲ. ರಾಮಚಂದ್ರ ಶರ್ಮರ ಕವಿತೆಗಳನ್ನು ಯಾರು ಹಾಡುವ ಪ್ರಯತ್ನ. ಯಾಕೆಂತಂದರೆ ಜನಾರ್ದನ ಜನ್ನಿ ಇದ್ರಲ್ಲ, ಆ ಜನ್ನಿಯವರು ಲಂಕೇಶ್ವರ ಅವ್ವ ಹಾಡಿದ್ದಾರೆ. ನಮ್ಮವ್ವ ಅಂತ ಏನು ಅದ್ಭುತವಾದ ಟೋನ್ನಲ್ಲಿ ನಾನು ಮೊದಲನೇ ಸಲ ಕೇಳಿದ್ದವರು ಮೈಸೂರಿನಲ್ಲಿ ಜನ್ನಿ ಹಾಡಿದ್ದು. ಅದು ಇವತ್ತಿಗೂ ಜನ್ನಿ ಟ್ಯೂನ್ನಲ್ಲೇ ಅದು ಹೋಗ್ತಾ ಇದೆ. ಅವ್ವ ಅನ್ನೋದು ಅವರ ಭಾಳ ಪ್ರಸಿದ್ಧವಾದ ಕವಿತೆಗಳಲ್ಲಿ ಲಂಕೇಶ್ವರದು. ಹಾಗೆ ಇವ್ರದ್ದು ನರಸಿಂಹಸ್ವಾಮಿಗೆ ಯಾವಾಗ ಕಾಳಿಂಗರಾವ್ ಹಾಡಿದ್ಬಿಟ್ರೋ ಅದು ಮುಗಿದೋಯ್ತು. ಇವತ್ತಿಗೂ ಅದು ಶಾಶ್ವತವಾಗಿ ಉಳಿದೋಯ್ತು ಅನ್ನೋದಕ್ಕೆ ನಾನು ಹೇಳ್ತಾರೆ. ಅದು ಬೇಕಷ್ಟು ಜನ ಹಾಡಿದ್ದಾರೆ, ಇವತ್ತು ಎಲ್ಲರೂ ಹಾಡ್ತಾರೆ. ಅದು ಬೇರೆ. ಜನಪ್ರಿಯರು ಅಂತೇನಾರು ಇದ್ದರೆ ನಾವು ಬೇಂದ್ರೆನ, ಪೂತಿನ ಅವ್ರನ್ನ, ಕುವೆಂಪುನ ಇವ್ರು ಯಾರನ್ನೂ ನಾವು ಜನಪ್ರಿಯರು ಅಂತ ಕರೆದಿಲ್ಲ. ಜನಪ್ರಿಯತೆ ಅಂದ ತಕ್ಷಣ ನರಸಿಂಹಸ್ವಾಮಿ ಅವರು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ನರಸಿಂಹಸ್ವಾಮಿ ಅವರ ಹೆಸರು ಮಾಸಿ ಜನಪದ ಅನ್ನುವ ರೀತಿಯಲ್ಲಿ ಆಗೋಯ್ತು. ಜಾನಪದ ಅನ್ನುವ ರೀತಿಯಲ್ಲಿ ಹೌದು ಅವರು. ಆದರೆ ಅವ್ರ ಮೇಲೆ ಪ್ರಾಚೀನ ಸಾಹಿತ್ಯ ಆಗಲಿ, ಜಾನಪದ ಸಾಹಿತ್ಯ ಆಗಲಿ ಇತ್ಯಾದಿ ಯಾವುದೂ ಪ್ರಭಾವ ಬೀರಿದ ಹಾಗೆ ಅಥವಾ ಪ್ರಭಾವಕ್ಕೆ ಒಳಗಾದ ಹಾಗೆ ನರಸಿಂಹಸ್ವಾಮಿಯವರು ಕಾಣಲಿಲ್ಲ. ಇಲ್ಲಿ ಇನ್ನೊಂದು ಸಂಗತಿ ಹೇಳಬೇಕು. ಆಗ ಅವ್ರನ್ನ ಲೇವಡಿ ಮಾಡಿದ್ದು ಅಡಿಗರೇ. ಈ ಥರ ಪದ್ಯಗಳು ಬರೀತಾರೆ. ಏನಂತಾರೆ, ನಮ್ಮೂರ ಚೆನ್ನಿಗ ಅದೇನೋ ಚೆಲುವೆ ಇತ್ಯಾದಿ ಇದೇನು ಪದ್ಯವೇ, ಕವಿತೆನೇ, ಕವನವೇ ಅಂತ ಹೇಳಿ ಅಡಿಗರು ಅವ್ರದ್ದು ಒಂಥರ ಸ್ವಭಾವ. ಕುಟ್ಟ, ನಮ್ಮಲ್ಲಿ ಹಳೆ ಕಾಲದಲ್ಲಿ ಕುಟ್ಟ ಇತ್ತಲ್ಲ, ಹಾಕಿ ಕುಟ್ಟೋದಿದೆಯಲ್ಲ, ಕುಟ್ಟೋದಿಕ್ಕೆ ಅಡಿಗರು ಅವರು ಹಾಗೆ ತುಂಬಾ ಜನರಿಗೆ ಕುಟ್ಟಿದ್ದಾರೆ, ಎಲ್ಲರೂ ಕುಟ್ಟಿದ್ದಾರೆ ಅವರು. ಅದು ಬೇರೆ ವಿಷಯ. ಆದರೆ ಆಗ ಎಂ ಗೋಪಾಲಕೃಷ್ಣ ಅಡಿಗ ಒಂದು ಅಭ್ಯಾಸ ಬರೆದಂತಹ ಸುಮತೀಂದ್ರ ನಾಡಿಗರು ಅಥವಾ ಆ ಗುಂಪಿತ್ತಲ್ಲ, ಎಂ ಜಿ ಕೃಷ್ಣಮೂರ್ತಿಯವರು, ಅನಂತಮೂರ್ತಿಯವರು ಅದು ಮುನ್ನುಡಿ ಬರೆದಿದ್ದಾರೆ. ಅವರ ಭೂಮಿಗೀತಕ್ಕೆ ಅನಂತಮೂರ್ತಿ ಮುನ್ನುಡಿ ಬರೆದಿರೋದು. ಪಕ್ಕ 100% ಶಿಷ್ಯರು ಯಾರಯ್ಯ ಅಡಿಗರಿಗೆ ಅಂದರೆ ಅನಂತಮೂರ್ತಿ. ಅದ್ರಲ್ಲಿ ಬರೆಯುವಾಗ ನರಸಿಂಹಸ್ವಾಮಿನ ಮೇಜರ್ ಕವಿ ಅಲ್ಲ ಅಂತ ಬರೆದುಬಿಟ್ಟಿದ್ದಾರೆ. ಯಾರು? ಅನಂತಮೂರ್ತಿ. ಅವಾಗ ಇವೆಲ್ಲ ದಾಖಲಾಗಿವೆ. ಆಮೇಲೆ ಇನ್ನು ಮೈನರ್ ಕವಿ ಯಾರು ಅಂತಂದ್ರೆ ಗಂಗಾಧರ ಚಿಟ್ಟಾಲರ ಹೆಸರನ್ನ ಹೇಳ್ಬಿಟ್ಟಿದ್ದಾರೆ. ಇವರಿಬ್ಬರೂ ಕೂಡ ಅವತ್ತಿಗೂ ದೊಡ್ಡವರೇ, ಇವತ್ತಿಗೂ ದೊಡ್ಡವರೇ, ನಾಳೆಗೂ ದೊಡ್ಡವರೇ ಕನ್ನಡದಲ್ಲಿ. ಸತ್ಯ. ಅದೇ ಸುಮತೀಂದ್ರ ನಾಡಿಗರದಲ್ಲಿ ಇದ್ದಂತೇನು ಅಂತಂದ್ರೆ ಒಂಥರ ಏನೋ ಎಲ್ಲ ಕೊಂಕು ಕಿಲಾಡಿತನ, ಒಂಥರ ಗೋಸುಂಬೆ, ಅದೇ ಏನೋ ಎಲ್ರನ್ನೂ ಲೇವಡಿ ಮಾಡೋದು, ಉಡಾಫೆ. ಅವ್ರೇನು ಯಾಕೆ ಮಾತಾಡ ತಾನು ಒಂದು ಬಿಟ್ಟು ಬಾಕಿಯವರೆಲ್ಲರೂ ಅಂತ ಅನ್ಕೊಂಡ್ರೆ ಇವತ್ತು ನಾಡಿಗರು ಇಲ್ವೇ ಇಲ್ಲ, ನಾಡಿಗರ ಹೆಸರೇ ಇಲ್ಲ, ಬೇರೆ ವಿಷಯ. ಆದರೆ ನಾಡಿಗರು ನರಸಿಂಹಸ್ವಾಮಿ ಮೇಲೆ ಇನ್ನೊಂದು ಪುಸ್ತಕ ಬರೆದ್ರು, ಅವರೇ ಬರೆದ್ರು. ಅಲ್ಲಿ ಅವ್ರನ್ನ ಮಹಾಕವಿ ಅಂತ ಕರೆದಿದ್ದಾರೆ, ಸುಮತೀಂದ್ರ ನಾಡಿಗರು. ಇದು ವಿಪರ್ಯಾಸ. ಯಾರು ಲೇವಡಿ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಬರೆದವರು ಯಾರು ಅಂದ್ರೆ ಬೇರೆಯವರಲ್ಲ, ಇವರೇ.
ಸ್ವತಃ ಬರೆದು ಅಷ್ಟೊತ್ತಿಗಾಗಲೇ ಅಡಿಗರ ಮೇಲಿನ ವ್ಯಾಮೋಹವೋ ಅಥವಾ ತಾವು ದೊಡ್ಡವರು ಅಂತ ಅನ್ಸಿರ್ಬೋದೋ ಏನೋ ಗೊತ್ತಿಲ್ಲ. ಆದರೆ ನರಸಿಂಹಸ್ವಾಮಿಯವರು ಇರಲಿಲ್ಲ. ಈ ಪುಸ್ತಕ ಬರೋ ಕಾಲಕ್ಕೆ ನರಸಿಂಹಸ್ವಾಮಿಯವರು ಇರಲಿಲ್ಲ. ನರಸಿಂಹಸ್ವಾಮಿಯವರಿಗೆ ಮಾನಸಿಕ ಚಿತ್ರಹಿಂಸೆ ಕೊಟ್ಟವರು ನವ್ವಿದವರು. ಅಂದ್ರೆ ನರಸಿಂಹಸ್ವಾಮಿಯವರ ಈ ಗೇಯತೆಯನ್ನ ಜನಪ್ರಿಯತೆಯನ್ನ ಸಹಿಸಲಾರದೆ ಈ ಕೆಲಸ ಮಾಡಿರ್ಬೋದಾ ಅಂತ ಅಲ್ಲ. ಈಗ ಹೇಳಿ ಅರ್ಥ ಆಯ್ತು. ಸಹಿಸಲಾರದ ಈ ಗುಂಪು ಹೌದು ನಗಲೇ ಮುಚ್ಚು ಮರೆ ಏನಿಲ್ವಲ್ಲ. ನವ್ವಿದವರು ಎಲ್ಲರೂ ಕೂಡ ಇನ್ನೂ ಮುಂದೆ ಬರೋ ಹೆಸರುಗಳು ಹೇಳ್ತೀನಲ್ಲ, ಅವರೆಲ್ಲರೂ ಕವಿಗಳೇ ಅಲ್ಲ ಅಂದವರು ಆ ನವ್ವಿದವರು. ಇದು ದೊಡ್ಡ ವಿಪರ್ಯಾಸ ಆಗೋಯ್ತು. ಹಾಗಾಗಿ ಕನ್ನಡ ನಾಡಿನಲ್ಲಿ ನಿಜವಾದ, ನಾನು ಆಗಲೇ ಒಂದು ಸಲ ನಿಮಗೆ 3 ಜನವೋ ಏನೋ ವಿಮರ್ಶಕರು ಹೇಳಿದ್ದೆ, ದೊಡ್ಡ ವಿಮರ್ಶಕರು ಅಂತ. ಯಾರು? ಮುಳಿಯ ತಿಮ್ಮಪ್ಪಯ್ಯ ಅವರು, AR ಕೃಷ್ಣಾಸ್ತ್ರಿಗಳು ಮತ್ತು SV ರಂಗಣ್ಣ ಅವರು. ಆ ಬಗೆಯ ವಿಮರ್ಶಕರು ಇಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅಧ್ಯಯನ ಮಾಡಿ ತಾವೂ ಕೂಡ ಅದನ್ನು ಇದು ಮಾಡಿ. ಯಾಕೆ ಉದಾಹರಣೆ, ಅಡಿಗರ ಕುರಿತು ಸಿಕ್ಕಾಬಟ್ಟೆ ಅಭಿಮಾನ ಇಟ್ಟು ಬರೀತಾ ಇದ್ದಂಥವ್ರು, ಅಡಿಗರ ನೇರ ಗುರುಗಳು ಅಂತ ಒಪ್ಪಿದವರಲ್ಲಿ JH ನಾಯ್ಕರು ಒಬ್ಬರು. ಮುಂದೆ ಹೇಳ್ತೀನಿ ಅದನ್ನು. ಅವರು ವಿರೋಧಿಸಿ ಬರೆದ್ರು. ನಾನು ತಪ್ಪು ಮಾಡಿಬಿಟ್ಟೆ ಆವಾಗ ಬರ್ಕೊಂಡು ಅವ್ರದ್ದೇ ಮಾತಿದ್ರು, ನಾನು ಹೇಳ್ತಾ ಇರೋದಲ್ಲ. ತಪ್ಪು ಮಾಡಿಬಿಟ್ಟೆ, ಕುವೆಂಪು ಅವರ ಅಲ್ಲಿ ಭಕ್ತರ ಕಾಟಕ್ಕೆ, ಅಂದ ಅಭಿಮಾನಿಗಳ ಕಾಟಕ್ಕೆ ನಾನು ಅಡಿಗರನ್ನ ಎತ್ಕಟ್ಟಿಬಿಟ್ಟೆ. ಆದರೆ ನಿಜವಾಗ್ಲೂ ದೊಡ್ಡ ಕವಿ ಅಂದರೆ ಕುವೆಂಪು ಅಂತ ಬರೆದಿರೋದೇ JH ನಾಯ್ಕರು. ಹೀಗೆ ಎಲ್ಲರೂ ಕೂಡ ಬದಲಾವಣೆ ಆಗ್ತಾ ಬಂದರು. ಅಲ್ಲ, ಬದಲಾವಣೆ ಆಗಬಾರ್ದು ಅಂತ ಏನಿಲ್ವಲ್ಲ. ಏನಿಲ್ಲ. ಬದಲಾವಣೆ ಆಗೋದು ಹೇಗೆ ಅಂತಂದ್ರೆ, ನೀವು ಆಗ ಕುವೆಂಪುವನ್ನು ಬೈದಿದ್ದೀವೋ ಇದೆಯಲ್ಲ ಪಕ್ಕದಲ್ಲಿ, ಅದು ದಾಖಲೆ ಇದೆಯಲ್ಲ, ಅದು ದಾಖಲೆ ಇದೆ. ಆಗಬಾರ್ದು ಬದಲಾವಣೆ ಅಂತಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ಳಬಹುದು. ಆದರೆ ನೀವು ಲೇವಡಿ ಮಾಡಿದ್ದೀರಿ ಅಲ್ಲ. ಕುವೆಂಪು ರಾಮಾಯಣ ದರ್ಶನ ಕಾವ್ಯವೇ ಅಲ್ಲ ಅಂದವರು ನವ್ವಿದವರು. ಅವ್ರು ಯಾರು ಅದಕ್ಕೆ ಉತ್ತರನೂ ಕೊಡಲಿಲ್ಲ, ಅದನ್ನು ಗಮನಕ್ಕೂ ತಗೊಳ್ಳಿ. ನೀವೇ ಬದಲಾದರಲ್ಲ. ಹಾಗಾದರೆ ಅದು ಸಾಹಿತ್ಯದ ಇದಾದು ಶಕ್ತಿ, ಅಂತಃಶಕ್ತಿ ಅಂತೀವಿ, ಸ್ಟ್ರೆಂತ್ ಅಂತೇವಲ್ಲ ಇಂಗ್ಲೀಷ್ನಲ್ಲಿ, ಸ್ಟ್ರೆಂತ್ ಅದು. ಇದನ್ನು ನಾವು ಯೋಚನೆ, ಅಥವಾ ಅರಿವ ಏನು ಅವ್ರ ಹಣೆ ಬರೋದು. ಹಾಗಾಗಿ ಅವರಿಗೇನೆ ಅವರು ಎಷ್ಟು ಗಟ್ಟಿ ಎಷ್ಟು ಟೊಳ್ಳು ಅನ್ನೋದು ಅವರಿಗೆ ಗೊತ್ತಾಗಬೇಕು. ನೀವು ಇಲ್ಲಿವರೆಗೆ ಮಾತಾಡ್ತಾ ಇದ್ದಾಗ ನನಗೆ ಒಂದು ಅಂಶ ಗಮನಕ್ಕೆ ಬಂದದ್ದು. ಹೇಳಿ. ಈ ಟಾರ್ಗೆಟ್ ಓರಿಯೆಂಟೆಡ್ ಅಂದ್ರೆ ಕುವೆಂಪುವನ್ನ ಬಹುತೇಕವಾಗಿ ಇಡೀ ಸಾಹಿತ್ಯದ ಒಟ್ಟು ವಲಯದಲ್ಲಿ ಶತಮಾನದಲ್ಲೇ ಒಂದು ಟಾರ್ಗೆಟ್ ಮಾಡಲಾಯ್ತು ಅವ್ರನ್ನ. ಅಲ್ಲ, ಮಾಡಿದ್ದಾರೆ. ಅದು 2-3 ಕಾರಣಗಳಿಂದ. ಒಂದೊಂದು ಪಂಥ ಬಂದಾಗ, ಈಗ ಪ್ರಗತಿಶೀಲರು ಬಂದರು ಅಂತ ಇಟ್ಕೊಳ್ಳೋಣ. ಅಲ್ಲಿ ಈಗ ಕಟ್ಟಿಮನಿಯವರು ಅವರ ಅಭಿಮಾನಿಯಾಗಿದ್ದರು. ಆನಾಕೃಷ್ಣರು ಸ್ನೇಹಿತರ ಥರ ದೂರ ಇದ್ದು ಅವರೊಂದು ವ್ಯಕ್ತಿ ಚಿತ್ರ ಬರೆದಿದ್ದಾರೆ. ಈ ಥರ ಇದ್ದೇ ಹೊತ್ತು ಅವನೊಂದು ದೊಡ್ಡ ಕವಿಯನ್ನು ಹಾಗೆ ಯಾರೋ ಪ್ರಗತಿಶೀಲರು ಅದನ್ನು ಹಚ್ಕೊಳ್ಳಿಲ್ಲ. ಉದಾಹರಣೆ ಕುವೆಂಪು ಅವ್ರನ್ನ. ಆದರೆ ಅವ್ರ ಕಾಲದಲ್ಲಿ ಬರೀತಾ ಇದ್ರಲ್ಲ, ಅವ್ರ ಪಕ್ಕ ಬೇಂದ್ರೆಯವರು ಅವರು ಇವರೆಲ್ಲ, ಅಥವಾ ಪೂತಿನ ಅಂತವ್ರು ಹಿಂದ್ಗಡೆ ಇರ್ಬೋದು, ಅವ್ರ ಗುಂಪಿನಲ್ಲಿರ್ಬೋದು, ಅವ್ರ ಕವಿನೇ ಅಲ್ಲಯ್ಯ ಅಂತ ಅಂದಿದ್ದು ಉಂಟು ಸಮಕಾಲೀನರು. ನಿಮ್ಗೊಂದು ಅಪಸ್ನಾತಿ ಇಲ್ಲ ಅಂದ್ರೆ ಖಾಸಗಿ ಕೇಳುದು ಜಾತಿಯ ಇದಕ್ಕೆ ಕಾರಣ ಅದು ಖಂಡಿತ. ಆಗ ಜಾತಿ, ಈ ನವ್ವಿದವರು ಬಂದ ಮೇಲೆ ಈ ಅವರು ಏನಿದೆಯಲ್ಲ ಕಾವ್ಯದ, ಅವರಲ್ಲಿ ಶೈಲಿ, ಭಾಷೆ, ಬಂಧ, ರೀತಿ ಇವೆಲ್ಲವೂ ಕೂಡ ಅದೇನೇನೂ ಅಲ್ಲ, ನಾನ್ಸೆನ್ಸ್ ಅನ್ನೋ ಹಾಗೆ ಇವ್ರು ಮಾಡ್ಕೊಂಡು ಬಂದರು. ಅವರು ಎಲ್ಲ ಥರದ ಉತ್ತರ ಕೊಡುವ ಪದ್ಯಗಳೂ ಬರೆದಿದ್ದಾರೆ. ಅವರಷ್ಟು ಕ್ಷೇತ್ರ ಇತ್ತಲ್ಲ, ಅಥವಾ ರಂಗಗಳು, ಫೀಲ್ಡ್ಗಳು, ಅದನ್ನು ಬೇಂದ್ರೇನೂ ಮಾಡೋಕ್ಕಾಗಿಲ್ಲ. ವೈವಿಧ್ಯತೆ. ಹೌದು, ವೈವಿಧ್ಯತೆ. ಪೂತಿನ ಅವರು ಅದು ಮಾಡೋಕ್ಕಾಗಿಲ್ಲ. ಇವ್ರದ್ದು ಎಲ್ಲ ಮಕ್ಕಳುಗಳಲ್ಲೂ ಬರ್ಕೊಂಡು ಬಂದಿದ್ದಾರೆ. ಆದರೆ ಏನು ಅಂದರೆ ಹಾಗೇ ಬರ್ಕೊಂಬಂದಿಲ್ಲ, ಒಂದನ್ನೇ ಇದು ಮಾಡ್ಕೊಂಬಂದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಬಲಿತ ಗರುಡ ಆಕಾಶದಲ್ಲದೆ ನೆಲದ ಮೇಲೆ ಹಾರಾಡುತ್ತೆ ಅಂತಲೇ ಬರ್ತಾರೆ ಅವರು. ಅದು ಉತ್ತರ. ಹೌದು, ಉತ್ತರವೇ ಅದು. ಉತ್ತರವೇ. ಆ ಥರ ಇದ್ದಾಗ ನರಸಿಂಹಸ್ವಾಮಿಯವರು ಕೂಡ ಅವರ ಮೇಲೆ ಪದ್ಯ ಬರೆದಿರೋದು ಇವತ್ತಿಗೂ ಇದೆ. ಭಾಳ ಅದು ಅವ್ರಿಗೂ ನೋವಾಯಿತು. ಅವರು ಹೇಳಿದ್ನಲ್ಲ, ಮಾಸ್ತಿಯವ್ರಿಗೆ ಬಿಟ್ಟವರು, ಅದು ನಾನು ಅದು ಖಚಿತವಾಗಿದ್ದೀನಿ, ಇನ್ಯಾರಿಗೂ ಉತ್ತರ ಕೊಡಲಿಲ್ಲ ಅಂತ. ಅವರು ಬರೆದಂಥ ಶೂದ್ರ ತಪಸ್ವಿಗೆ ಮಾಸ್ತಿಯವರು ಒಂದು ಲೇಖನ ಬರೆದಾಗ ಅವರೊಬ್ಬರಿಗೆ ಉತ್ತರ ಕೊಟ್ಟಿದ್ದು, ನನಗೆ ಬೇರೆಯವರು ಕೊಡುವುದಿಲ್ಲ, ಆ ಕೊಡುವುದಕ್ಕೆ ಯೋಗ್ಯರೂ ಅಲ್ಲ ಅನ್ನೋ ಹಾಗೆ ನೆನಪಿನ ದೋಡಿನಲ್ಲಿ ಅವರ ಆತ್ಮಕಥೆಯಲ್ಲಿ ಬರೆದುಬಿಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಯಾರು ಏನು ಬೇಕಾದ್ರೂ ಇದು ಮಾಡ್ಬೋದು. ಆನೆ ಮೇಲೆ ಹೋಗುವಾಗ ನಾಯಿ ಬೊಗಳಿದ್ರೆ ಏನು ಅನ್ನೋ ಇದು ಫ್ಯಾಕ್ಟ್. ಇದು ಒಂದು ನಾಯಿ ಬೊಗಳ್ಬೇಕು, ಬೊಗಳ್ತಾ ಇದ್ದಿದ್ದರಿಂದನೇ ಅವ್ರು ಇವತ್ತು ಹಾಗೆ ಉಳಿದಿದ್ದು, ಎಲ್ಲರೂ ವಾಪಸ್ ಬಂದಿದ್ದು.
ಅದು ಬೇರೆ. ಆವಾಗ ಜಾತಿ ಅಲ್ಲ. ಇಲ್ಲಿ ಬರೋ ಹೊತ್ತಿಗೆ ಏನಾಗೋಯ್ತು, ಕಾವ್ಯ ಕಾವ್ಯ ನಾವು ಕುವೆಂಪು ಅವ್ರನ್ನ ಒಬ್ಬ ಕವಿಯಾಗಿ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ. ಅದನ್ನೇ ಕುವೆಂಪು ಪತ್ರಗಳಲ್ಲಿ ಲಂಕೇಶ್ ಹೇಳಿರೋದು. ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೀತಾ ನಾವು ಎಲ್ಲಿ ತಪ್ಪಿದೋ ಅನ್ನೋದನ್ನು ಅಲ್ಲಿ ದಾಖಲಿಸಿದ್ದಾರೆ. ಆಮೇಲೆ ಎಲ್ಲರೂ ಶುರು ಮಾಡಿಕೊಂಡ್ರು, ಅದು ಬೇರೆ ವಿಷಯ, ಅದು ಆಮೇಲಕ್ಕೆ ಹೋಗ್ಬೋದು. ಹೀಗೆ ನರಸಿಂಹಸ್ವಾಮಿಯವರು ಸುಕೋಮಲವಾದ ಮತ್ತು ಕನ್ನಡದ ಒಂದು ಸಾಧಾರಣ ಓದುಗರು, ಮಿಡ್ಲ್ ಕ್ಲಾಸ್ ಅಂತೀವಲ್ಲ, ಅವ್ರನ್ನ ಟಚ್ ಮಾಡಿದ್ರು. ಅವ್ರಿಗೆ ಮುಟ್ಟು ಹಾಗೆ ಇವರು ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಬೇಕಾಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಒಬ್ಬ ಚಪ್ಪಲಿ ಒಲೆಯವನ ಹತ್ರ ಹೋಗಿದ್ರು, ಅವನೇನೋ ಹಾಡು ಹೇಳ್ತಾ ಇದ್ದ, ಅದು ಇವ್ರದೇ ಪದ್ಯ, ಈ ಪದ್ಯ ಯಾರ್ದು ಗೊತ್ತಪ್ಪ ಅಂತ ಅವರು ನರಸಿಂಹಸ್ವಾಮಿ ಅವರು ಕೇಳಿದಾಗೂ ಅವನು ಅಯ್ಯೋ ಪದ್ಯ ಯಾರು ಬರೆದ್ರೆ ನಮ್ಗೇನು ಸ್ವಾಮಿ ಎಷ್ಟು ಚೆನ್ನಾಗೈತೆ, ನಮ್ಮೂರಿನೊಳಗೊಂದು ಈ ಥರ ಎಲ್ಲ ಪದ್ಯಗಳೆಲ್ಲ ಆಯಿತು. ಮೈಸೂರು ಪದ್ಯಗಳೆಲ್ಲವೂ ಕನ್ನಡದ ಎಲ್ಲ ಕನ್ನಡದ ಮನಸ್ಸುಗಳ ಮೇಲೆ, ನಾಲ್ಗೆ ಮೇಲೆ ಇದೆ, ಇವತ್ತಿಗೂ ಇದೆ, ಅವತ್ತೂ ಇತ್ತು. ಅಂಥ ಜನಪ್ರಿಯ ಕವಿಯಾಗಿದ್ದರು. ಅವರಿಗೆ ಅಷ್ಟೇ ರಾಯರು ಬಂದರು ಮಾವನ ಮನೆಗೆ, ಎಲ್ಲ ಆ ಥರದವು. ಇದೇನು ಕವಿತೆನಾ ಅನ್ನೋ ಹಾಗೆ ಎಲ್ಲರೂ ಲೇವಡಿ ಮಾಡಿದ್ದಾರೆ. ಕಾವ್ಯವೂ ಇದೆ, ಚಿತ್ರವೂ ಇದೆ. ಅಷ್ಟೇ. ಅವರು ಆ ಚಿತ್ರಕ್ಕೆ ಶಕ್ತಿ ಇತ್ತಲ್ಲ, ಇದನ್ನು ಅವರು ತಗೊಂಡು, ಒಂದು ವಸ್ತುವನ್ನ ತಗೊಂಡು ದಾಂಪತ್ಯದ ಒಂದು ಆ ಮಜಲುಗಳನ್ನು ಅವರು ಚಿತ್ರಿಸ್ತಾ ಬಂದ್ರಲ್ಲ, ಅದು ಬೇರೆ ಯಾರ ಕೆಲವು ಸಾಧ್ಯ ಆಗಲಿಲ್ಲ. ಅಂದರೆ ಅವರ ಕಾವ್ಯಕ್ಕೆ ಎಂಥ ಚಿತ್ರದ ಒಂದು ಶಕ್ತಿ ಇತ್ತು ಅಂದರೆ, ನೀವು ಅವ್ರ ಕಾವ್ಯವನ್ನ ಹೇಳ್ತಾ ಹೋದರೆ ನಮ್ಗೆ ಇನ್ನೊಂದು ಕಡೆ ಆಟೋಮೆಟಿಕ್ಲಿ, ಅಂದರೆ ಸಹಜವಾಗಿ ನಿಮಗೆ ಸಿನಿಮಾದ ಒಂದು ಸನ್ನಿವೇಶ ಕಣ್ಣಲ್ಲಿ ಕಟ್ಟದಂಗೆ ಕಟ್ತಾರೆ ಅನ್ನೋ ಹಾಗೆ ಅದು ಕಾಣುತ್ತೆ. ಆದರೆ ನರಸಿಂಹಸ್ವಾಮಿಯವ್ರ ಬಾಯಿನಲ್ಲಿ ಯಾವತ್ತೂ ಯಾರನ್ನು ನನ್ನನ್ನು ಅವನು ಕವಿಯಾಗಿ ಅನ್ನಲಿಲ್ಲ. ನಾನು ಕಾವ್ಯ ಅಂದರೆ ಏನು ಅಂತ ನನಗಿವತ್ತೂ ಗೊತ್ತಿಲ್ಲ ಅಂತ ಒಂದು ಸಭೆಯಲ್ಲಿ ಹೇಳ್ಬಿಟ್ರು. ಅಷ್ಟು ನೊಂದಿದ್ದರು ಅವರು. ಕಾವ್ಯವನ್ನೇ ಕೊಟ್ಟಂತಹ, ಕಾವ್ಯವನ್ನೇ ಬರೆದಂತಹ, ಕಾವ್ಯದ ಮೂಲಕವೇ ಜನಮಾನಸವನ್ನು ಗೆದ್ದಂಥ ಒಬ್ಬ ಕವಿಯ ಬಾಯಿನಲ್ಲಿ ಬಂದಿದ್ದೇನು ಅಂದರೆ ನನಗಿನ್ನೂ ಕೂಡ ಕವಿತೆ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದ್ಬಿಟ್ರು. ನೋವು ಅಗಾಧವಾದ ನೋವು. ಆದರೆ ಅವರ ಬೆನ್ನೆಲುಬಿಗೆ ನಿಂತವರು ಜಿ ಎಸ್ ಶಿವರುದ್ರಪ್ಪ ಅವರು. ಅದ್ಭುತ. ಅದು ಇವರು KEB ಅಂತ, ಇವಾಗ ಅದೇನೇನೋ ಬೆಸ್ಕಮ್ಮು ಅವು ಇವು ಅಂತ ಬದಲಾವಣೆ ಆಗಿದೆ. KEBನಲ್ಲಿ ಕ್ಲರ್ಕು ನರಸಿಂಹಸ್ವಾಮಿ ಅವರು, ಗುಮಾಸ್ತರು. ಅವರಿಗೆ ಇವರು ಎಲ್ಲರೂ ಸಂಪರ್ಕ ಬರೋಕ್ಕೆ, ಅಥವಾ ಯಾವುದೇ ಸಭೆ ಸಮಾರಂಭ ಬಂದು ಮಾಡಿ ಮಟ್ಟಿ ಸಭೆಗೆ ಒಂಥರ ಡ್ರೆಸ್ಸು, ಇನ್ನೊಂದು ಡ್ರೆಸ್ಸು ಇಲ್ಲವೇ ಇಲ್ಲ. ಅವ್ರು ಏನಿದ್ರು ಒಂದು ಕಚ್ಚೆ ಪಂಚೆರು ಅಲ್ಲ, ಅದೊಂದು ಪಂಚೆ, ಸಾಧಾರಣವಾದ ಒಂದು ಪಂಚೆ ಕಟ್ಕೊಳ್ಳೋರು. ಒಂದು ಮೇಲ್ಗಡೆ ಇದು ಜುಬ್ಬ ಅಥವಾ ಫುಲ್ಲು ಹಾಕ್ತಾಯಿದ್ರು. ಇಷ್ಟೇ ಅವರು. ನಾನು ನೋಡೋದಕ್ಕಾಗಲೇ ಅವರು ಮುಂದೆ 2-3 ಹಲ್ಲುಗಳು ಬೇರೆ ಬಿದ್ದು ಹೋಗ್ಬಿಟ್ಟಿದ್ದು. ಅವರು ನಕ್ಕರು ನಮಗೆ ಒಂಥರ ಇದಾಗೋದು, ನಮಗೆ ಗಾಂಧಿ ನೋಡಿದ ಹಾಗೆ ನಕ್ಕರೆ ಅದೆಲ್ಲ ಕಾಣಿಸೋದು. ಅಷ್ಟೇ ಸರಳ ಅಂದರೆ ಸರಳ. ಎಂದೂ ಬಹುಶಃ ಅವ್ರು ಪೌಡ್ರೇ ನೋಡಿಲ್ವೇನೋ ಅಂತ ಅನಿಸುತ್ತೆ. ಮುಖಕ್ಕೆ ಪೌಡ್ರ್ ಹಾಕ್ಕೊಂಡವ್ರು ಏನೆಂದೂ ಬಂದು ಸಭೆ ಸಮಾರಂಭಗಳಲ್ಲಿ ರಂಜಿಸ್ತವ್ರಲ್ಲ, ಇನ್ನೊಂದು ಮಾಡಿದವರು. ಅದು ಬಂದು ಅಥವಾ ಯಾವುದಾದ್ರು ಸಭೆಯಲ್ಲಿ ಬಂದು ಕೂತ್ಕೊಂಡು ಅದೆಲ್ಲ ಕಾರ್ಯಕ್ರಮ ನೋಡ್ತಾ ಯಾವುದೂ ಇರಲಿಲ್ಲ, ಬಿಡುವಿರಲಿಲ್ವೋ ಏನೋ. ಬಡತನ ಇತ್ತು, ಸಿಕ್ಕಾಬಟ್ಟೆ ಬಡತನ ಇತ್ತು. ಅದನ್ನು ಅವರು ಹೇಳೋರು, ನಾನು ಕಿತ್ತು ತಿನ್ನುವ ಬಡತನ ಅಂತ. ನನಗೆ ಒಂದು ಸೌಭಾಗ್ಯ ಅಂದರೆ, ನಾನು ಒಡ್ಡರ್ಸೆಯವರ ಮುಂಗಾರು ಪತ್ರಿಕೆ ಮ್ಯಾಗಝಿನ್ ಎಡಿಟರ್ ಆಗಿದ್ದಾಗ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಹೌದು. ಅಧ್ಯಕ್ಷೀಯ ಭಾಷಣ ಬರೆಯುವ ಹೊತ್ತಿಗೆ ನಾನು ಅವ್ರ ಮನೆಗೆ ಹೋಗಿ ಸುದೀರ್ಘವಾದ ಇಂಟರ್ವ್ಯೂ ಮಾಡಿದ್ದೆ. ಈ ಮೊಳಕಾಲನ್ನ ಇಟ್ಕೊಂಡು ಮಂಡಿ ಊರಿ ಹೀಗೆ ಬರೀತಿದ್ರು ನೆಲದಲ್ಲಿ. ಹೌದು. ಅದನ್ನು ನಾನು ಫೋಟೋ ಸಮೇತ ಪಬ್ಲಿಷ್ ಮಾಡಿ. ಅವರು ನನಗೆ ತಿಳಿದ ಹಾಗೆ ಅವ್ರ ಮನೆಯಲ್ಲಿ ಒಬ್ಬ ಮಗನಿಗೆ ಹರಿಹರ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ಅವರಿಗೆ ಏನೋ ಒಂದು ಮಗುವಿನ ಅಂತ ಮಗನ ಒಂದು ವಾತ್ಸಲ್ಯ ತೋರಿಸ್ತಾ ಇದ್ರು. ನಾನು ಆ ಹರಿಹರ ನೋಡಿರ್ಬೋದು, ನಾನು ಮಾತಾಡ್ತಿಲ್ಲ. ಆದರೆ ನನಗೆ ಗೊತ್ತಿರೋದು ಅವರ ಮನೆಯಲ್ಲಿ KN ಮಹಾಬಲ ಅವರು ಬರವಣಿಗೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದರು ಅವರು. ಮತ್ತು ಅವ್ರ ಮನೆಯವರು ಗೊತ್ತು ನನಗೆ, ಪರಿಚಯ. ನನ್ನ ಮೇಲೆ ಒಂದು ಅಭಿಮಾನ ಪ್ರೀತಿನೂ ಇದೆ ಮಹಾಬಲ ಅವರಿಗೆ. ಸೊ ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿ ಬಂದಾಗ ಏನು ಒಂದು ನೋವಿನ ಸಂಗತಿ ನನ್ನನ್ನು ಉಳಿದಿದೆ ಅಂದರೆ, ಸರ್ಕಾರಕ್ಕೆ ವಾಚಕರು ಮಾಡಿ ಮೂಲಕ ಹೇಳಿದರು, ಯಾರು? ನರಸಿಂಹಸ್ವಾಮಿಯವರು. ನಾವು ನರಸಿಂಹಸ್ವಾಮಿಯವರಿಗೆ ನಿವೇಶನವನ್ನು ಕೊಟ್ಟಿಲ್ಲ ಅಂತ ಅನೌನ್ಸ್ ಮಾಡಿಬಿಡಿ ಅಂತ. ಎಷ್ಟು ನೋವಾಗಿರ್ಬೇಕು ನೋಡಿ. ಕೊಟ್ಟಿಲ್ಲ ಅಂತ ಹೇಳಿ ಅಂತ, ಕೊಡಿ ಅಂತ ಕೇಳಿಲ್ಲ ಅವರು. ಕೊಟ್ಟಿಲ್ಲ ಅನ್ನೋದನ್ನ ಹೇಳ್ಬಿಡಿ, ಎಲ್ಲರೂ ನಮ್ಮನ್ನು ಕೇಳ್ತಾರೆ, ನಿಮಗೆ ಕೊಟ್ಟಿರ್ಬೇಕಲ್ಲ ಸರ್ಕಾರ ಅಂತ. ಇವತ್ತು ನೋಡಿದ್ರೆ ಇವರು ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಗೋಮಾಳಗಳನ್ನು ಎಲ್ಲ ಜಾಗಗಳನ್ನು ಹೊಡೆದು ನೂರಾರು ಎಕರೆ ಒಬ್ಬೊಬ್ಬರ ಹೆಸರಿನಲ್ಲಿ 100 ಎಕರೆಗಳಿವೆ. ಮಂತ್ರಿ MLA ಅವನು ಯಾವ ಪಕ್ಷದವನಾರು ಆಗಲಿ ಏನಾರು ಆಗಿರಲಿ,
ದೋಚಿಟ್ಕೊಂಡ್ಬಿಟ್ಟಿದ್ದಾರೆ. ಗಾಂಧಿ ಹೆಸರು ಹೇಳ್ತಾರೆ. ಇವರು ಒಬ್ಬೊಬ್ಬರ ಹತ್ರ 800 ಎಕರೆ ಇರೋರು ಇದ್ದಾನೆ. ಅವನು ಗಾಂಧಿ, ನಾನು ಗಾಂಧಿ ಅವರ ಇದು ಅನ್ನಾಗೆ ಆ ಪಕ್ಷಕ್ಕೆ ನಾಚಿಕೇಡು. ತೊಪ್ಪಿ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಅವ್ರು ಹೇಳಬಾರ್ದು, ಗಾಂಧಿ ಹೆಸರನ್ನು ಬಿಟ್ಬಿಡ್ಬೇಕು. ಅದು ಅಲ್ಲ, ಇವ್ರದ್ದಲ್ಲ. ಅವ್ರು ಯಾರೂ ಗಾಂಧಿವಾದಿ ಅಲ್ಲ, ಒಬ್ಬರು ಗಾಂಧಿವಾದಿ ಅಲ್ಲ. ವೀರ ಸಾವರ್ಕರ್ ವೀರ ಅಂತ ಯಾರಿಟ್ರು ಆಯ್ತಪ್ಪ, ಆಯಿತು ಅನ್ನೋಣ. ಅವ್ರು ಇಷ್ಟ ಇಟ್ಕೊಂಡ್ರು. ದೇವರು ಅಂತಾರೆ. ಒಬ್ಬ ವ್ಯಕ್ತಿನ ನಾವು ಯಾರೋ ಅವ್ರಿಗೆ ಸಹಾಯ ಮಾಡಿದವ್ರನ್ನ, ತಂದೆ ತಾಯಿನ, ಗುರುಗಳನ್ನ ಅವ್ರು ದೇವರು ಅಂತ ಯಾರು ಹೇಳಿದವರು ಅಂತ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಲೇವಡಿ ಮಾಡೋದಾದರೆ ಅದು ನಾನ್ಸೆನ್ಸ್. ನಮ್ಮ ವಿಷಯ ಅಲ್ಲ, ನೀವು ಅವ್ರು ಏನಾದ್ರು ಅಂದ್ಕೊಳ್ಳಿ. ಹಾಗೆ ನೀವು ಗಾಂಧಿನ ಹೇಳ್ತೀರಲ್ಲ ಮಹಾತ್ಮ ಅಂತ ಹೇಳಿ, ಯಾರು ಹೇಳಿದ್ದು? ಯಾರು ಕೊಟ್ಟದ್ದು? ಅಲ್ಲ ಹೇಳಿದ್ದು, ಅದು ಟ್ಯಾಗೂರ್ ಕರೆದ್ರು ಯಾವುದೋ ಸಂದರ್ಭದಲ್ಲಿ ಇರ್ಲಿ. ಇವರು ಅವ್ರನ್ನ ಗುರುದೇವ ಅಂದ್ರು, ಅವ್ರ ಮಹಾತ್ಮ ಅಂದ್ರು. ಆದ್ರೆ ನಿಮ್ಮ ರಾಜಕೀಯದಲ್ಲಿ ಗಾಂಧಿ ಮಹಾತ್ಮ ಅಲ್ಲ. ಒಂದು ಮತ್ತೆ ಈ ದೇಶದ ಜನ ಏನು ಇಡೀ ಅನಾನಮಿಸ್ಲಿ ಗಾಂಧಿಯನ್ನ ಮಹಾತ್ಮ ಅಂತ ಏನು ಕರೆದಲ್ವಲ್ಲ? ಇಲ್ಲ, ಅದು ನಾವು ಹೇಳಿದ್ವಿ. ಈ ಥರ ಎಲ್ಲ ಆಗಿದೆ. ಸಂಸತ್ತಿನಲ್ಲೇನು ಟರಾವ್ ಮಂಡಿಸಿದ್ದಲ್ವಲ್ಲ? ಹೌದು. ಹಾಗಾಗಿ ನರಸಿಂಹಸ್ವಾಮಿ ಅವರಿಗೆ ಕೊನೆಗೂ ಸೈಟ್ ಕೊಟ್ರ ಇಲ್ವಾ ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ. ರಾಮಕೃಷ್ಣ ಹೆಗ್ಡೆ ಅವರು, ನೀವು ವ್ಯಾಸರಾಯ ಬಲ್ಲಾಳರಿಗೆ ಸೈಟ್ ಕೊಟ್ಟು, ದೊಡ್ಡ ಸೈಟು, ಅದು 50-80 ಇರ್ಬೋದೇನೋ, ಅದು ಆ ಸೈಟ್ ಕೊಡ್ರಿ, ನಾವು ಬಲ್ಲಾಳರ ಬಗ್ಗೆ ಕೆಟ್ಟದಾಗಿ ನಾವು ಮಾತಾಡೋಕ್ಕೆ ನನಗೆ ಸಾಧ್ಯ ಇಲ್ಲ. ಅವರು ಹಾಗೇ ಇದ್ದವರು, ಸ್ವಲ್ಪ ಗಂಭೀರವಾದ ಸ್ವಭಾವ ಇದ್ದವರು. ನರಸಿಂಹಸ್ವಾಮಿ ಅವರು ಎಂದೂ ಕೂಡ ಮುಖ ಗಂಟಿಕೊಂಡವರಲ್ಲ. ಅವರ ಶ್ರೀಮತಿ ಅವರು ಹಾಗೆ, ಅದೇ ಅವರಿಬ್ಬರು ಹಾಗೆ ಇದ್ದವರು. ಆದರೆ ಅವರಿಗೆ ಸೈಟ್ ಕೊಟ್ರ ಗೊತ್ತಿಲ್ಲ. ಆದರೆ ಅವರು ಇದರಲ್ಲಿ ಏನಿತ್ತು, ಎಂಥದ್ದು ಕಾಮಾಕ್ಷಿ ಥಿಯೇಟ್ರ್ ಇದೆಲ್ಲ, ಅದನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಯಾವುದೋ ಆ ಬಡಾವಣೆಯಲ್ಲಿ ನರಸಿಂಹಸ್ವಾಮಿಯವ್ರ ಮನೆ ಇತ್ತು, ಸಣ್ಣದು. ನಾನು ಹೋಗ್ತಾ ಬರ್ತಾ ಇದ್ದು ಅಷ್ಟೇ. ಅವ್ರೇನು ಸಾಹಿತ್ಯದ ಚರ್ಚೆ ಅಥವಾ ಯಾವುದಾದ್ರು ವ್ಯಕ್ತಿಯ ಕುರಿತು ಚರ್ಚೆ ಅಥವಾ ತನ್ನ ಕಾವ್ಯ ಕುರಿತು ಎಂದೂ ಮಾತಾಡಿದ್ದಿಲ್ಲ ಅವರು. ಹೀಗೆ ನರಸಿಂಹಸ್ವಾಮಿಯವರು ಕೊಡುಗೆ ಇದೆ. ಅದೇ ಹೇಳಿದ್ನಲ್ಲ, ಬೇಂದ್ರೆ, ಪೂತಿನ, ಕುವೆಂಪು ಅವ್ರನ್ನ ನಾವು ರತ್ನತ್ರಯರು ಅಂತ ಹೇಗೆ ಕರಿತೀವೋ ಹಾಗೆ ಕರೀತಾ ಇದ್ದವರು. ನಾನು ಕರೆದಿಲ್ಲ, ಕರೆಯುತ್ತಾ ಇದ್ದವರು ಒಬ್ಬರು ನರಸಿಂಹಸ್ವಾಮಿಯವರು, ಇನ್ನೊಬ್ಬರು ಎರಡನೇವರು ಚನ್ನವೀರ ಕಣವಿಯವರು, ಮೂರನೇವರು ಶಿವರುದ್ರಪ್ಪ ಅವರು. ಈ 3 ಜನನ್ನೂ ಕವಿ ಅಲ್ಲ ಅಂದವರು ಮಹಾತ್ಮ ಗೋಪಾಲಕೃಷ್ಣ ಅಡಿಗರು. ಅವ್ರು ಇರೋವರೆಗೂ ಶಿವರುದ್ರಪ್ಪ ಹೇಳ್ಕೊಂಡಿದ್ದಾನೆ, ನನ್ನ ಕವಿ ಅಲ್ಲ ಅಂತ ಕರೀತಾರಪ್ಪ ಅಂತ. ಇವತ್ತು ಶಿವರುದ್ರಪ್ಪನವರು ಎಲ್ಲರ ಮನೆಗೂ ಮನಸ್ಸಿಗೂ ಮುಟ್ಟಿದ್ದಾರೆ. ಅಡಿಗರು ಬೇಡ, ಅದು ಅವ್ರಿಗೆ ಸೇರಿದ್ದು. ಬಿಂಬಶಿವ ಆ ಕವಿನೇ, ಅದ್ಭುತವಾದ ಕವಿನೇ. ಎಲ್ಲ ಶೇಷಗಿರಾಯರೇ ಬರೆದಿದ್ದಾರೆ. ಭಾರತದ 25 ಕವಿಗಳಲ್ಲಿ ಅಡಿಗರು ಒಬ್ಬರು ಅಂತ ಬರೆದಿದ್ದಾರೆ. ಬರ್ಕೋಬೋದು, ಅದು ಬೇರೆ ಚರ್ಚೆ ವಿಷಯ. ಅದೇ ಜನಮಾನಸವನ್ನು ಮುಟ್ಟಿದಂಥವ್ರು ಯಾರು ಅಂದಾಗ ಕಣವಿಯವ್ರ ಪದ್ಯಗಳು ಎಲ್ಲ ಕಡೆ ಹಾಡೋದು, ಶಿವರುದ್ರಪ್ಪನವ್ರ ಪದ್ಯಗಳು ಹಾಡೋದು. ಇವಾಗ ಅದೆಲ್ಲ ಸುಗಮ ಸಂಗೀತ ಅವ್ರು ಮಾಡಿದ್ದು ಅಲ್ಲ. ಕೊನೆಗೂ ನಿಮ್ಮ ಅಭಿಪ್ರಾಯದಲ್ಲಿ ಕಾವ್ಯ, ಕವಿ, ಅವನ ಸೃಜನಾತ್ಮಕವಾದ ಪ್ರಕ್ರಿಯೆ ಅದು ಜನಕ್ಕೆ ಮುಟ್ಟಬೇಕೋ ಅಥವಾ ಜನ ದೂರವಾಗಿ ಅದು ಒಂದು ಶೀಶ ಮಹಲಲ್ಲಿ ಇರಬೇಕು? ಅಲ್ಲ, ಅದು ಏನಾಗುತ್ತೆ ಅಂದರೆ ನೋಡಿ, ಎ.ಕೆ. ರಾಮಾನುಜನ್ ವಿಷಯ ಮುಂದೆ ಮಾತಾಡ್ತೀನಿ. ಎ.ಕೆ. ರಾಮಾನುಜನ್ ಪದ್ಯಗಳು ಯಾರಿಗೂ ತಲುಪಿಲ್ಲ. ಅಥವಾ ಅವ್ರು ಹೇಳೋವರೆಗೂ ಪಕ್ಕದಲ್ಲಿ ನಮ್ಗೆ ಕೂತ್ಕೊಂಡು ನಾನು ಈ ಕಾರಣಕ್ಕೆ ಅಜ್ಜ ಅವನ ಹಲ್ಲು ನಗುತ್ತಿತ್ತು, ಇನ್ನೊಂದಿತ್ತು, ಯಾಕೆ ಬರೆದಿದ್ದೀರಿ, ಯಾಕೆ ನಗ್ತಾ ಇತ್ತು ಅಂತ ಅವರೇ ಬಿಡಿಸಿ ಹೇಳಬೇಕೇ ಹೊರತು ಈ ನಮ್ಮ ಒಂದು ಪರಂಪರೆ ಇದೆಯಲ್ಲ, ಪಂಪನಿಂದ ಹಿಡಿದು ನರಸಿಂಹಸ್ವಾಮಿಯವರಿಗೆ ಪರಂಪರೆ, ಇದು ಜನಕ್ಕೆ ಮುಟ್ಟಬೇಕು ಅಂತ ಬರೆದವರು ಅವರು. ಬಹುಶಃ ನನಗೆ ತಿಳಿದಾಗೆ ಎ.ಕೆ. ರಾಮಾನುಜನ್ನು ಬುದ್ಧಿಜೀವಿಗಳ ಬುದ್ಧಿಜೀವಿಯೇ ಹೊರತು ಅಥವಾ ಅದನ್ನು ಯಾರು ಸಾಮಾನ್ಯರು ಓದಲಿಲ್ಲ ಅಂದರೆ ಅವ್ರಿಗೆ ಯಾವ ದುಃಖವೂ ಎಂದೂ ಆಗಿದ್ದಿಲ್ಲ. ಯಾಕಂದರೆ ಓದಬೇಕು ಬರೆದದ್ದೇ ಅಲ್ವೇ ಅಲ್ಲ. ಅದು ಮುಂದೆ ಚರ್ಚೆ ಮಾಡೋಣ. ಹಾಗಾಗಿ ಯಾವುದೇ ಸಂಗೀತ ಆಗಲಿ, ನಾಟಕ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ ಜನಕ್ಕಾಗೇ ತಾನೇ. ಮತ್ತೇನು, ಜನಕ್ಕಲ್ಲದೆ ಇದ್ಮೇಲೆ ಅದೇನು ಬೇಕು, ಅದನ್ನು ಅವರು ತನ್ನನ್ನು ತಾನು ಓದುವ ಹಾಗೆ ಮಾಡ್ಕೊಳ್ಳೋದು ಕೂಡ ಅವರೊಂದು ಕಲೆ. ಕಾರಂತರ ಪುಸ್ತಕಗಳನ್ನು, ಕಾರಂತರದ್ದು ಜನಪ್ರಿಯವಾದ ಕಾದಂಬರಿ ಅಲ್ಲ, ಅನಾಕೃತರ ಅಲ್ಲ. ಅನಾಕರನ್ನ ಯಾರು ಓದಿ ಅಂತ ಹೇಳಬೇಕಾಗಿಲ್ಲ, ಓದೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಆದರೆ ಕಾರಂತರದ್ದು ಹಾಗಾಗಲ್ಲ. ನೀವು ಓದಿದ್ದೀರಾ, ಅಳಿದ ಮೇಲೆ ಬೆಟ್ಟ ಜೀವ ಓದಿದ್ದೀರಾ, ಸಮೀಕ್ಷೆ ಓದಿದ್ದೀರಾ ಅಂತ ಇನ್ಯಾವನು ಅಂದಾಗ ತಗೊಂಡು ಓದೋರು. ಕರೆಕ್ಟು. ಅವರು ಹಾಗೆ ನಿರೀಕ್ಷೆ ಮಾಡಿದವರಲ್ಲ. ಆದರೆ ಕನ್ನಡದ ಭಾಷೆಯನ್ನು ಎತ್ತರಿಸಿದವರಲ್ಲಿ ಕಾರಂತರದ್ದು ಒಂದು ಸ್ಥಾನ ಇದೆ. ಹಾಗೆ ನಮ್ಮ ನರಸಿಂಹಸ್ವಾಮಿಯವರು ಆ ಕಡೆ ಜಾನಪದವೂ ಅಲ್ಲದ,
ಈ ಕಡೆಗೆ ಷಟ್ಪದಿಯೋ ರಗಳಿಯೋ ಇನ್ನೊಂದೋ ಇತ್ಯಾದಿ ಪ್ರಾಚೀನ ಕಾವ್ಯದ ಬಂಧವೂ ಅಲ್ಲದ ಸುಕೋಮಲವಾದ ಪದ್ಯಗಳನ್ನು ಬರೆಯಲು ಶುರು ಮಾಡಿದ್ರು. ಆಮೇಲೆ ಶಿಲಾಲತೆಯಿಂದ ಅವರೂ ಕೂಡ ನವಿದವರಿಗೆ ನವಿದಲ್ಲೇ ಉತ್ತರ ಕೊಡೋಕ್ಕೂ ಕೂಡ ಶುರು ಮಾಡಿದ್ರು. ಗಡಿಯಾರದ ಅಂಗಡಿಯಲ್ಲಿ ಗಂಟೆ ಎಷ್ಟೆಂದು ಕೇಳಿದರೆ ಏನು ಹೇಳಲೇ ಅಂತ. ಗಡಿಯಾರದ ಅಂಗಡಿಯ ಮುಂದೆ ಗಂಟೆ ಎಷ್ಟೆಂದು ಕೇಳಿದರೆ ಏನು ಹೇಳಲೆ ಅಂತ. ಇದು ಆಮೇಲೆ ಅವರು ಶುರು ಮಾಡಿದಂಥ ನರಸಿಂಹಸ್ವಾಮಿ ಕವಿತೆಗಳು ಕೊನೆಯವರೆಗೂ ಅವರು ತೆರೆದ ಬಾಗಿಲಲ್ಲಿ ಅದ್ಭುತವಾದ ಕವಿತೆಗಳು ಕೊಟ್ಟಿದ್ದಾರೆ. ಅದರಲ್ಲೇನು ಎರಡು ಸಾಧ್ಯತೆ ಗೊತ್ತಿತ್ತು ಅಂತಾಯ್ತು. ಆಮೇಲೆ ಅಲ್ಲ, ಇವರು ಕೆಣಕಿದ ಮೇಲೆ ಅದು ಹಾಗೆ ಮಾಡ್ತಾರಲ್ಲ, ಬಾ ನೋಡು ಪಟ್ಟು ಹಾಕಿದ್ದಾರೆ ಅವ್ರದೇ. ಬರೀ ಮೈಸೂರು ಮಲ್ಲಿಗೆ ಪದ್ಯಗಳನ್ನೇ ಕೊನೆಯವರೆಗೂ ಏನು ಬರೆದಿಲ್ಲ ಅವರು. ಮತ್ತು ಅದೇ ನರಸಿಂಹಸ್ವಾಮಿ ಅವರು ಅಲ್ಲ 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 ನರಸಿಂಹಸ್ವಾಮಿಯವರಲ್ಲೂ ಬೆಳವಣಿಗೆ ಆಗಿದೆ, ಸವಾಲಾಗಿ ಸ್ವೀಕರಿಸಿದ್ದಾರೆ. ಬರೀ ಬೆಳವಣಿಗೆ ಅಲ್ಲ ಅದು, ಎಂಥ ಇದನ್ನು ಕೂಡ ಅವರು ಸವಾಲಾಗಿ ಸ್ವೀಕರಿಸಿ ಕವಿಯಾಗಿ ಬೆಳೆದಿದ್ದಾರೆ. ಸೊ ಹಾಗಾಗಿ ಅಂಥವರ ಒಡನಾಟ ಇತ್ತಲ್ಲ, ಒಂದು ಕಂಪು. ನರಸಿಂಹಸ್ವಾಮಿಯವರು ಆ ಕಡೆ ಹಿಮನಾಗೇನೂರು ಈ ಕಡೆ ಇದ್ದಾಗ ನಾನು ಮಧ್ಯದಲ್ಲಿ ಓಡಾಡ್ತಾ ಇದ್ದೆ. ಅವ್ರು ನಾನು ಲೈಬ್ರರಿನಲ್ಲಿ ಇದ್ದೀನಿ. ಆಮೇಲೆ ಕುವೆಂಪು ಅವರ ಪರಮ ಭಕ್ತ ಅನ್ನೋ ಹಾಗೆ ಅವರಿಬ್ಬರಲ್ಲಿ ಇತ್ತಲ್ಲ, ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇತ್ತು ಅವರಿಗೆ. ಈ ಕಾರಣಕ್ಕಾಗಿ ನರಸಿಂಹಸ್ವಾಮಿಯವರು ನನ್ನ ಮನಸ್ಸಲ್ಲಿದ್ದಾರೆ. ನೋಡಿದ್ದೆ, ನಮ್ಮೂರು ಪಕ್ಕದವರು. ಕೊನೆಗೂ ಈ ಸಾರಸ್ವತ ಮತ್ತು ಕ್ಷೇತ್ರ, ಅದರ ಜೊತೆಗೆ ನಮ್ಮ ಆಡಳಿತ ಕ್ಷೇತ್ರ ಎಲ್ಲವೂ ನರಸಿಂಹಸ್ವಾಮಿಯವರಿಗೆ ಸುಖಕ್ಕಿಂತ ಒಂದಿಷ್ಟು ದುಃಖವನ್ನೇ ಕೊಡ್ತಾರೆ. ಹೌದು, ಸಿಕ್ಕಾಬಟ್ಟೆ. ಏನು ಪ್ರಯೋಜನ ಆಗಿಲ್ಲ. ಏನು ಸರ್ಕಾರದಿಂದ ಅವ್ರು ಏನು ನಿರೀಕ್ಷೆ ಮಾಡಿಲ್ಲ. ಒಬ್ಬ ಗುಮಾಸ್ತ ಹೇಗೆ ಬದುಕಿದ್ದಿರ್ಬೋದೋ ಹಾಗೆ ಬದುಕಿ ಹೊಟ್ಟೋದ್ರೆ ಅಷ್ಟೇ. ಅವ್ರು ಕೊಡ್ತಾ ಇದ್ದ ಎಷ್ಟು ಸಂಬಳ ಅವಾಗ ನನಗೆ ನನ್ನ ಪ್ರಕಾರ ನೋಡಿದರೆ ತಿಂಗಳಿಗೆ ಅವರಿಗೆ 8,000 ಬರ್ತಿತ್ತು, 10,000 ಬರ್ತಿತ್ತು. ಬೆಂಗಳೂರಿನಲ್ಲಿ 8,000 10,000ದಲ್ಲಿ ಗಂಡ ಹೆಂಡತಿ ಮಕ್ಕಳನ್ನು ಸಾಕೋದು ಅಂತಂದರೆ ಏನಿರಬಹುದು ಅನ್ನೋದನ್ನು ಆ ಕಷ್ಟದ ಇದೆಲ್ಲ ಬರೆದಿದ್ದಾರೆ, ಕವಿತೆಗಳಲ್ಲಿ ಬಂದ್ಬಿಟ್ಟಿದೆ. ಆ ನೋವುಗಳು, ಆ ದುಃಖಗಳು, ಜಂಜಡಗಳು ಇವೆಲ್ಲ ಬಂದ್ಬಿಟ್ಟಿದೆ. ಅದು ಬೇರೆ ವಿಷಯ. ಸೊ ಹಾಗಾಗಿ ನರಸಿಂಹಸ್ವಾಮಿಯವರ ಕುಟುಂಬಕ್ಕೆ ನಾನು ಹತ್ತಿರ ಇದೆ. ಇವತ್ತಿಗೂ ಕೂಡ ಮಹಾಬಲ ಅವರು ನನ್ನ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ನಾನು ಬರೆದಿದ್ದಾಗಲಿ ಅಥವಾ ಎಲ್ಲ ಅಲ್ಲಿ ಇಲ್ಲಿ ಮಾತಾಡಿದ್ದು ಮಟ್ಟಿದ್ದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ತನ್ನ ಪಾಡಿಗೆ ತಾನು ಕೂಡ ಕವಿತೆ ಬರೆದಿದ್ದಾರೆ. ಅದ್ಭುತವಾದ ವಿಮರ್ಶಕರು ಕೂಡ ಆಗ ಹೌದು ಮಹಾಬಲ ಅವರು. ಅದು ಹೆಚ್ಚು ತೊಡಗಿಸ್ಕೊಂಡಿಲ್ಲ. ಈಗ ನಿವೃತ್ತರಾದ ಮೇಲೆ ಏನಾದ್ರು ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ಅಲ್ಲೂ ಅವ್ರ ಮನೆಯಲ್ಲೂ ಅದಿದ್ದರೆ ನನ್ನ ಪದ್ಯಕ್ಕೆ ನನ್ನ ಕಾವ್ಯಕ್ಕೆ ಪ್ರೇರಣೆ ನನ್ನ ಶ್ರೀಮತಿ ಅಂತಲೇ ಹೇಳ್ದಂಥವ್ರು ನರಸಿಂಹಸ್ವಾಮಿಯವರು. ಬೇರೆ ಯಾರನ್ನು ನನಗೆ ಮಾದರಿ ಅಂತ ಅವ್ರು ಯಾರು ಯಾವ ಕವಿನೂ ಹೆಸರನ್ನು ಅವ್ರು ಹೇಳಿಲ್ಲ. ಇಂಥ ಕವಿ ನನಗೆ ಮಾದರಿ ಅಂತ ಹೇಳಿಲ್ಲ, ನನ್ನ ಶ್ರೀಮತಿಯೇ ನನಗೆ ಪ್ರೇರಣೆ. ಆಗಿದ್ದಂತೆ ಒಂದು ಅಪರೂಪದ ದಾಂಪತ್ಯ ಅನ್ನೋದನ್ನು ನಾವು ನರಸಿಂಹಸ್ವಾಮಿಯವರಿಂದ ಕಲಿಬೋದು. ನಾವು ಇವನ್ನೆಲ್ಲ ಹತ್ತಿರದಿಂದ ಗಮನಿಸಿದ್ವಿ.